ನನ್ ಮಗಳಿಗೆ ಏನಾಯ್ತು? ಯಾರಾದ್ರೂ ಬನ್ನಿ ಪ್ಲೀಸ್. ಹೆದರಬೇಡಿ, ಜಾಸ್ತಿ ಸ್ಟ್ರೆಸ್ ಆಗಿರೋದಕ್ಕೆ ಪ್ರಜ್ಞೆ ತಪ್ಪಿದೆ. ಸ್ವಲ್ಪ ಹೊತ್ತಲ್ಲೇ ಇವಳಿಗೆ ಎಚ್ಚರ ಆಗುತ್ತೆ. ಇದನ್ನು ಕೇಳಿ ರಾಹುಲ್ ತನ್ನ ಅಕ್ಕನನ್ನ ಎತ್ತಿಕೊಂಡು ಒಳಗೆ ಕರೆದುಕೊಂಡು ಹೋದ. ಅಲ್ಲಿದ್ದ ಸಂಬಂಧಿಕರು ತಮ್ಮ ನಗುವನ್ನ ತಡೆದುಕೊಂಡು ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟರು. ಅದೇ ಅವಕಾಶವನ್ನ ಬಳಸಿಕೊಂಡ ಮೂಕ ಭಿಕ್ಷುಕ ಕೂಡ ಸುಮ್ಮನೆ ಅಲ್ಲಿಂದ ದೇವಾಲಯದ ಕಡೆ ನಡೆದು ಹೋದ. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಬಂದ ತಕ್ಷಣ ಶಿಲ್ಪಾ ಅಳಲು ಆರಂಭಿಸಿದಳು. ಅಳ್ಬೇಡ ಶಿಲ್ಪ, ಆ ಭಿಕ್ಷುಕನಿಂದ ಬೇಗ ಡಿವೋರ್ಸ್ ಕೊಡ್ತೀವಿ. ಆದ್ರೆ ಶಿಲ್ಪಾ ಈಗಾಗಲೇ ಒಂದು ದೃಢ ನಿರ್ಧಾರ ಮಾಡಿದ್ಲು. ಅವಳು ತನ್ನ ಕಣ್ಣೀರನ್ನ ಒರೆಸ್ಕೊಂಡು ಹೀಗೆ ಹೇಳಿದ್ಲು, ಏನೇ ಆಗ್ಲಿ ತಾತ, ಅವನ್ ಯಾರೇ ಆಗಿರ್ಲಿ ನನ್ ಜೊತೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದಿದ್ದಾನೆ, ನನ್ಗೆ ತಾಳಿ ಕಟ್ಟಿದಾನೆ. ಇವತ್ತಿಂದ ಅವನೇ ನನ್ ಗಂಡ. ಈ ಮದುವೆಗೆ ನಾನ್ ಸಂಪೂರ್ಣ ಅರ್ಥ ಕೊಡ್ಬೇಕು. ಇದನ್ನು ಹೇಳಿದ ಶಿಲ್ಪಾಳ ಚಿಕ್ಕಮ್ಮ ಸರಳ ಹೇಳಿದಳು, ಅಯ್ಯೋ ಏನ್ ಹೇಳ್ದಮ್ಮ, ಇವಳೊಬ್ಳು ಸತಿ ಸಾವಿತ್ರಿ. ಆ ಭಿಕ್ಷುಕ ಈ ಮನೆಗೆ ಕಾಲಿಡೋ ಹಾಗಿಲ್ಲ, ನಮ್ ಮನೆ ಒಳಗಡೆ ಬರೋ ಹಾಗೂ ಇಲ್ಲ. ನಿನ್ಗೆ ಅವನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀನು ಬೇಕಾದ್ರೆ ಅವನ್ ಜೊತೆ ಹೋಗಿ ದೇವಸ್ಥಾನದಲ್ಲಿ ಒಂದು ಪ್ಲೇಟ್ ಹಿಡ್ಕೊಂಡು ಕೂತ್ಕೋ. ಮತ್ತೊಂದೆಡೆ ಈ ಕುಟುಂಬದ ಗದ್ದಲದಿಂದ ದೂರ ಆ ಭಿಕ್ಷುಕ ದೇವಸ್ಥಾನಕ್ಕೆ ಹಿಂದಿರುಗಿ ತನ್ನ ಪಾತ್ರೆಯೊಂದಿಗೆ ಅಲ್ಲೇ ಕುಳಿತುಕೊಂಡ. ಇಲ್ಲಿ ಭಿಕ್ಷುಕನ ಜೊತೆ ಹೀಗೆಲ್ಲ ಆಯಿತು ಅಂತ ಯಾರೂ ನಂಬೋ ತರ ಇರ್ಲಿಲ್ಲ. ಮರುದಿನ ಶಿಲ್ಪಾ ಮತ್ತು ಅವಳ ಕುಟುಂಬ ಪೂಜೆ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದ್ರು. ಅವರನ್ನ ಕಂಡ ಭಿಕ್ಷುಕ ಮರದ ಹಿಂದೆ ಅಡಗಿಕೊಂಡ. ಆದರೆ ಶಿಲ್ಪಾಳ ಕಣ್ಣುಗಳು ಮಾತ್ರ ಅವನನ್ನೇ ಹುಡುಕುತ್ತಿದ್ದವು. ಆದರೆ ಭಿಕ್ಷುಕ ಯಾರ ಕಣ್ಣಿಗೂ ಬೀಳಲು ಬಯಸಲಿಲ್ಲ. ಶಿಲ್ಪಾ ಮತ್ತು ಅವಳ ಕುಟುಂಬ ದೇವಸ್ಥಾನದ ಮೆಟ್ಟಿಲುಗಳನ್ನ ಹತ್ತುತ್ತಿದ್ದಂತೆ 3-4 ದೊಡ್ಡ ಕಾರುಗಳು ಅಲ್ಲಿಗೆ ಬಂದು ನಿಂತವು. ಅವುಗಳಿಂದ 20 ಗೂಂಡಗಳು ಇಳಿದರು. ಅವರ ಜೊತೆ ಮುಕ್ತಾರ್ನ ತಮ್ಮ ರಜತ್ ಕೂಡ ಬಂದ. ದೇವಸ್ಥಾನ ಬಂದ್ ಮಾಡಿ, ಒಬ್ರು ಕೂಡ ಹೊರಗಡೆ ಹೋಗ್ಬಾರ್ದು ಅಷ್ಟೇ. ಜನರಿಗೆ ಏನಾಗುತ್ತಿದೆ ಎಂದು ಅರ್ಥವಾಗುವ ಮುನ್ನವೇ ಗೂಂಡಗಳು ದೇವಸ್ಥಾನವನ್ನ ಸಂಪೂರ್ಣವಾಗಿ ಸುತ್ತುವರೆದರು. ರಜತ್ 2 ಗೂಂಡಗಳೊಂದಿಗೆ ಮೆಟ್ಟಿಲುಗಳನ್ನ ಹತ್ತಿ ದೇವಸ್ಥಾನದ ಒಳಗೆ ಹೋದ. ಶಿಲ್ಪ ಕಣ್ಣು ಮುಚ್ಚಿಕೊಂಡೇ ದೇವಸ್ಥಾನದ ಪ್ರದಕ್ಷಿಣೆ ಹಾಕುತ್ತಿದ್ದಳು. ಇದ್ದಕ್ಕಿದ್ದಂತೆ ಯಾರೋ ತನ್ನ ಮುಂದೆ ನಿಂತಿರುವ ಅನುಭವವಾಯಿತು. ಅವಳು ಕಣ್ಣು ತೆರೆದಳು. ಎದುರು ನಿಂತಿದ್ದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಯ್ತು. ಈಗ ನಿಂಗೇನ್ ಬೇಕು? ನಿಮ್ಮಣ್ಣ ಮುಕ್ತಾರ್ ನನ್ ಜೀವನನ ಹಾಳು ಮಾಡಿದಾನೆ. ನೀನ್ ಯಾಕೆ ಬಂದಿದ್ಯಾ? ನನ್ನ ಅಣ್ಣ ನಿನ್ನ ಒಬ್ಬ ಭಿಕ್ಷುಕನಿಂದ ಮದುವೆ ಮಾಡಿಸಿದಾನೆ ಅಂತ ಗೊತ್ತಾಯ್ತು. ಆದ್ರೆ ನಾನು ಆ ಮದುವೆನ ಒಪ್ಪಲ್ಲ. ಇದೇ ದೇವಸ್ಥಾನದಲ್ಲಿ ಇವತ್ತು ನಾನು ನಿನ್ನ ಮದುವೆ ಮಾಡ್ಕೊತೀನಿ. ಮತ್ತೆ ಇವತ್ತೇ ನಮ್ಮ ಫಸ್ಟ್ ನೈಟ್. ಶಿಲ್ಪಳ ಮೈಯೆಲ್ಲ ನಡುಕ ಉಂಟಾಯ್ತು. ಅವಳು ಅಲ್ಲಿಂದ ತನ್ನ ಮನೆಯವರ ಕಡೆಗೆ ಓಡಿದಳು. ರಜತ್ ಅವಳ ಹಿಂದೆ ಓಡಿ ಬಂದ. ಅವಳ ಕೈ ಹಿಡಿದ. ದೇವಸ್ಥಾನದಲ್ಲಿದ್ದ ಯಾರಿಗೂ ಮುಕ್ತಾರ್ನ ತಮ್ಮನನ್ನ ತಡೆಯುವ ಧೈರ್ಯ ಇರಲಿಲ್ಲ. ಶಿಲ್ಪಾ ತನ್ನ ಸಂಪೂರ್ಣ ಶಕ್ತಿಯಿಂದ ಪ್ರಯತ್ನಿಸಿದರೂ ಅವನ ಹಿಡಿತದಿಂದ ಕೈ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವತ್ತು ನನ್ ಕೆನ್ನೆಗೆ ಹೊಡೆದಿದ್ದು ಇದೇ ಕೈ ಅಲ್ವಾ? ದೇವರ ಮೇಲೆ ಆಣೆ ಮಾಡಿದ್ದೆ, ಆ ಬೆಣ್ಣೆ ಅಂತ ಮೃದುವಾದ ಕೈಯನ್ನ ಹಿಡಿಬೇಕು ಅಂತ. ಆದರೆ ಅವನ ತಮ್ಮ ಮಾತು ಮುಗಿಸುವ ಮುನ್ನವೇ ದೇವಸ್ಥಾನವಿಡೀ ಅವನ ನೋವಿನ ಕಿರುಚಾಟದಿಂದ ಮುಳುಗಿತು. ಶಿಲ್ಪಾ ರಜತ್ನ ಕೈಗೆ ಎಷ್ಟು ಬಲವಾಗಿ ಕಚ್ಚಿದಳು ಅಂದ್ರೆ ರಕ್ತ ಬಂತು. ರಜತ್ನ ಹಿಡಿತ ಸಡಿಲವಾಯಿತು. ಶಿಲ್ಪಾ ಅವನನ್ನ ತಳ್ಳಿ ಮೆಟ್ಟಿಲುಗಳ ಕಡೆಗೆ ಓಡಿದಳು. ರಜತ್ ಕೋಪದಿಂದ ಕೆಂಡ ಕಾರುತ್ತಿದ್ದ. ನನ್ನೇ ಕಷ್ಟಿಯ ಪ್ರೀತಿಯಿಂದ ಹೇಳಿ ನನಗೂ ಸಾಕಾಯ್ತು. ಇವಾಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಹೀಗೆಂದು ರಜತ್ ಹಾಕಿ ಸ್ಟಿಕ್ ಹಿಡಿದು ಶಿಲ್ಪಾಳ ಹಿಂದೆ ಓಡಿದ. ಶಿಲ್ಪಾ ಗಾಬರಿಯಿಂದ ಓಡುತ್ತಿದ್ದಳು. ಆತುರದಲ್ಲಿ ಅವಳ ಕಾಲು ಎಡವಿ ಮೆಟ್ಟಿಲು ಮೇಲೆ ಓಡುತ್ತಿದ್ದಾಗ ಬಿದ್ದಳು. ರಜತ್ ಅವಳ ಬಳಿಗೆ ಬಂದು ಕೋಪದಿಂದ ಕಿರುಚಿದ. ನನ್ನ ಜೊತೆನೆ ಆಟ ಆಡ್ತ್ಯಾ? ಇವಾಗ ನಿನ್ ತಲೆ ಹೊಡಿತೀನಿ, ನೋಡ್ತಾ ಇರೋ. ಹೀಗೆಂದು ರಜತ್ ತನ್ನ ಹಾಕಿ ಸ್ಟಿಕ್ ಎತ್ತಿದ. ಶಿಲ್ಪಾ ಭಯದಿಂದ ಕಣ್ಣು ಮುಚ್ಚಿದ್ದಳು. ತಪ್ಪಿಸಿಕೊಳ್ಳಲು ಯಾವುದೇ ದಾರಿಯಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. 2 ಸೆಕೆಂಡ್ ಕಳೆದವು, 3 ಸೆಕೆಂಡ್ ಕಳೆದವು. ಆದರೆ ಹಾಕಿ ಸ್ಟಿಕ್ ಅವಳ ಮೇಲೆ ಬೀಳಲಿಲ್ಲ. ಏನಾಯ್ತು ಎಂದು ಅರ್ಥವಾಗದೆ ಅವಳು ಕಣ್ಣು ತೆರೆದಳು. ಎದುರಿನ ದೃಶ್ಯ ನೋಡಿ ಬೆಚ್ಚಿ ಬಿದ್ದಳು. ರಜತ್ ಅವಳನ್ನ ನೋಡದೆ ಬೇರೆ ಯಾರಿಗೋ ನಿರಂತರವಾಗಿ ಹೊಡೆಯುತ್ತಿದ್ದ. ಆ ಭಿಕ್ಷುಕನ ತಲೆಯಿಂದ ರಕ್ತ ಹರಿಯುತ್ತಿತ್ತು. ಆಗ ರಜತ್ ಕೂಡ ಗಮನಿಸಿದ. ಅವನು ಭಿಕ್ಷುಕನತ್ತ ನೋಡಿ ಹಾಕಿ ಸ್ಟಿಕ್ ಸೈಡ್ಗೆ ತೆಗೆದು ಹೇಳಿದ, ಓ ಇವನೇ ನಿನ್ ಗಂಡನ? ಹಾಗಾದ್ರೆ ತುಂಬಾ ಚೆನ್ನಾಗಿದೆ. ಈಗ ಇವಳು ವಿಧವೆ ಆಗ್ತಾಳೆ. ಆಮೇಲೆ ನಾನು ಇವಳ ಜೊತೆ ಫಸ್ಟ್ ನೈಟ್ ಮಾಡ್ಕೋತೀನಿ. ವಿಧವೆಗಳಿಗೆ ಬಾಳ್ ಕೊಡೋದು ಎಷ್ಟು ಒಳ್ಳೆ ಕೆಲಸ ಅಲ್ವಾ? ಆದರೆ ರಕ್ತದಲ್ಲಿ ತೇಲುತ್ತಿದ್ದ ಆ ಭಿಕ್ಷುಕ ಇದ್ದಕ್ಕಿದ್ದಂತೆ ಮುಂದೆ ಜಿಗಿದು ರಜತ್ನನ್ನ ಎಷ್ಟು ಬಲವಾಗಿ ತಳ್ಳಿದ ಅಂದ್ರೆ ಅವನು ಮೆಟ್ಟಿಲುಗಳಿಂದ ಕೆಳಗೆ ಉರುಳಿ ಬಿದ್ದ. ಅವನ ದೇಹದಿಂದ ರಕ್ತ ಬಂತು. ಅವನು ನೋವಿನಿಂದ ಕಿರುಚಲು ಶುರು ಮಾಡಿದ. ಅಷ್ಟರಲ್ಲಿ ಒಂದು ಪೊಲೀಸ್ ಜೀಪ್ ಅಲ್ಲಿಗೆ ಬಂದು ನಿಂತಿತ್ತು. ಪೊಲೀಸರನ್ನ ಕಂಡು ಶಿಲ್ಪಾ ಮತ್ತು ಅವಳ ಕುಟುಂಬಕ್ಕೆ ನೆಮ್ಮದಿ ಸಿಕ್ಕಿತು. ಅವರು ಪೊಲೀಸರ ಕಡೆಗೆ ಓಡಿದರು. ಇನ್ಸ್ಪೆಕ್ಟರ್ಗೆ ಎಲ್ಲವನ್ನ ಹೇಳಲು ಮುಂದಾಗುತ್ತಿದ್ದಂತೆ ಅವರು ಹೇಳಿದರು, ಈ ಭಿಕ್ಷುಕನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ಮೇಡಮ್ ನೀವು ಮನೆಗೆ ಹೋಗಿ, ಇದು ಪೊಲೀಸ್ ವಿಷಯ. ಈ ಭಿಕ್ಷುಕ ಮುಕ್ತಾರ್ ಬಾಯಿನ ತಮ್ಮನ ಮೇಲೆ ಹಲ್ಲೆ ಮಾಡಿದಾನೆ. ಆದ್ರೆ ಇನ್ಸ್ಪೆಕ್ಟರ್ ಸರ್, ಅವನು ನನ್ನ ಕಾಪಾಡಿದಾನೆ. ಶಿಲ್ಪಾ ಇನ್ನು ಏನೋ ಹೇಳುವಷ್ಟರಲ್ಲಿ ಅವಳ ಚಿಕ್ಕಮ್ಮ ಸರಳ ಮಧ್ಯ ಬಂದು ಹೀಗೆಂದು ಹೇಳಿದರು, ಒಂದ್ ಕೆಲ್ಸ ಮಾಡು, ನೀನು ಇವನ್ ಜೊತೆಗೆ ಹೋಗು. ಜೈಲಲ್ಲಿ ಕೂತ್ಕೊಂಡು ಅವನ್ ಜೊತೆ ಕಂಬಿ ಎಣ್ಸೋ. ಹೀಗೆಂದು ಸರಳ ಬಲವಂತವಾಗಿ ಶಿಲ್ಪಾಳ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋದರು. ಪೊಲೀಸರು ಭಿಕ್ಷುಕನನ್ನ ಬಂಧಿಸಿದ್ರು. ಅವನು ಯಾವುದೇ ಪ್ರತಿರೋಧ ಮಾಡದೆ ಮೌನವಾಗಿ ಅವರ ಜೊತೆ ಹೋದ. ಪೊಲೀಸರು ಆ ಭಿಕ್ಷುಕನನ್ನ ಬಂಧಿಸಿದ್ರು. ಅವನು ಮೌನವಾಗಿ ಅವರ ಜೊತೆ ಠಾಣೆಗೆ ಹೋದ. ಇನ್ಸ್ಪೆಕ್ಟರ್ ತನ್ನ ಬೆಲ್ಟ್ ಅನ್ನು ಎತ್ತಿಕೊಳ್ಳುತ್ತಿದ್ದಂತೆ ಸ್ಟೇಷನ್ ಬಾಗಿಲು ಧಡಕ್ ಎಂದು ತೆರೆದುಕೊಂಡಿತು. ನಿನಗೆ ಕೆಲಸ ಬೇಕು ಅಂದ್ರೆ ಈಗಲೇ ನಿಲ್ಸು ಇನ್ಸ್ಪೆಕ್ಟರ್. ಬನ್ನಿ ಹಾಸ್ಪಿಟಲ್ ಹೋಗೋಣ. ತುಂಬಾ ಏಟ್ ಆಗಿದೆ ನಿಮ್ಗೆ. ನೀನ್ ಯಾರನ್ನ ಅರೆಸ್ಟ್ ಮಾಡಿದ್ಯಾ ಅಂತ ಗೊತ್ತಾ?
ನಿಮ್ಮ ಯೂನಿಫಾರ್ಮ್ ಕಳಿಸುವ ಪರಿಸ್ಥಿತಿ ಬರುತ್ತೆ ಅಷ್ಟೇ. ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ. ಜೈ ಹಿಂದ್ ಸರ್. ಈ ಭಿಕ್ಷುಕ ಇವನು ಮುಕ್ತಾರ್ ಬಾಯ್ಯ ಅಂದ್ರೆ ಏನ್ ಸರ್? ಇವನು ಆ ದೇವಸ್ಥಾನದ ಕಮಿಷನರ್ ತನ್ನ ಮೊಬೈಲ್ ತೆಗೆದು ಇನ್ಸ್ಪೆಕ್ಟರ್ಗೆ ಏನು ತೋರಿಸಿದರು. ಅದನ್ನು ನೋಡುತ್ತಿದ್ದಂತೆ ಇನ್ಸ್ಪೆಕ್ಟರ್ ಭಯದಿಂದ ನಡುಗತೊಡಗಿದ್ದ. ಮುಂದೆ ಏನಾಗಲಿದೆ? ಮುಂದಿನ ಕತೆ ತಿಳಿಯಬೇಕಾದರೆ ದ ಬೆಗ್ಗರ್ ಹಸ್ಬೆಂಡ್ ನ ಎಲ್ಲ ಎಪಿಸೋಡ್ಗಳನ್ನ ಕೇಳಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಮೇಲೆ ಪಾಕೆಟ್ FM ಆಪ್ ಅನ್ನ ಡೌನ್ಲೋಡ್ ಮಾಡಿ.